ಕಳೆದ ಕೆಲವು ದಿನಗಳ ಹಿಂದೆ ಹಾಸನ, ಚಿಕ್ಕಮಗಳೂರು, ಹಾವೇರಿ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಹೃದಯಾಘಾತಕ್ಕೆ ಸಾಕಷ್ಟು ಜನ ಬಲಿಯಾಗಿದ್ರು. ಈಗ ಶಿವಮೊಗ್ಗದಲ್ಲೂ ಕೂಡ ಹೃದಯಾಘಾತಕ್ಕೆ ಯುವಕನೊಬ್ಬ ಬಲಿಯಾಗಿದ್ದಾನೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಮತ್ತಿಘಟ್ಟ ಗ್ರಾಮದ ಯುವಕ ಸಾವನ್ನಪ್ಪಿದ್ದಾನೆ. 36 ವರ್ಷದ ದಿನೇಶ್ ಅಂತ. ಈಗ ಹೃದಯಾಘಾತಕ್ಕೆ ಬಲಿಯಾದಂತಹ ವ್ಯಕ್ತಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಹೃದಯಾಘಾತದ ಸುದ್ದಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ತಡರಾತ್ರಿ ದಿನೇಶ್ಗೆ ಎದೆನೂ ಕಾಣಿಸ್ಕೊಳ್ತದೆ. ಇದು ಶಿವಮೊಗ್ಗದಲ್ಲಿ ಆಗಿರುವಂಥ ಘಟನೆ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಕುಟುಂಬಸ್ಥರು ಕರೆದೊಯ್ತಾರೆ. ಆದರೂ ಕೂಡ ಬದುಕುಳಿಯಲ್ಲ. ದಾರಿ ಮಧ್ಯೆಯೇ ಸಾವನ್ನಪ್ಪಿದ್ದಾನೆ. ಕೆಲ ವರ್ಷಗಳ ಹಿಂದೆಯಷ್ಟೇ ದಿನೇಶ್ಗೆ ವಿವಾಹವಾಗಿತ್ತು. ಶಿವಮೊಗ್ಗದಲ್ಲಿ ಆಗಿರುವಂತಹ ಘಟನೆ ಇದು. ಹೃದಯಾಘಾತಕ್ಕೆ ದಿನೇಶ್ ಎಂಬ 36 ವರ್ಷ ಬದುಕಿ ಬಾಳಬೇಕಾದಂತಹ ದಿನೇಶ್ ಈಗ ಸಾವಿನ ಮನೆ ಸೇರಿದ್ದಾರೆ. ಕಾರಣ ಹೃದಯಾಘಾತ. ಆಲ್ರೆಡಿ ಸಮಿತಿಯನ್ನು ರಚನೆ ಮಾಡಿತ್ತು ಸರ್ಕಾರ. ಯಾಕೆ ಹೃದಯಾಘಾತ ಆಗ್ತಾ ಇದೆ, ಇದಕ್ಕೇನು ಕಾರಣ, ಏನು ಪ್ರಿಕಾಕ್ಷನ್ ತಗೊಳ್ಬೇಕು, ಇದ್ರ ಬಗ್ಗೆನೇ ಮೈಸೂರಿನ ಹೃದ್ರೋಗ ತಜ್ಞರು ಕೂಡ ಒಂದಿಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಈ ದಾರಿ ಮಧ್ಯದಲ್ಲೇ ಸಾವನ್ನಪ್ತಾ ಇದ್ದಾರೆ, ಅದಕ್ಕೇನು ಕಾರಣ? ಆಸ್ಪತ್ರೆಗೆ ಬಂದು ECG ಮತ್ತು ಹೃದಯ ಸಂಬಂಧಿ ಟೆಸ್ಟ್ಗಳನ್ನು ಮಾಡಿದಾಗ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದ್ರ ಬಗ್ಗೆನೂ ಕೂಡ ಒಂದಿಷ್ಟು ಚರ್ಚೆಗಳಾಗಿದ್ದಾವೆ. ಚರ್ಚೆಗಳ ಜೊತೆಗೆ ಏನು ಪ್ರಿಕಾಕ್ಷನ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಡಾಕ್ಟ್ರುಗಳೆಲ್ಲ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾಯಿದ್ರು. ಆಮೇಲೆ ಈ ಹೃದಯಾಘಾತದಿಂದ ಮೃತಪಟ್ಟ ನಂತರ ಮರಣೋತ್ತರ ಪರೀಕ್ಷೆ ಏನಿದೆಯಲ್ಲ, ಈ 3 ಹಂತದ ಒಂದಿಷ್ಟು ಸಮೀಕ್ಷೆಗಳನ್ನು ಮಾಡಿದ್ದಾರೆ, 3 ಹಂತದ ಒಂದಿಷ್ಟು ಪರೀಕ್ಷೆಗಳನ್ನು ಮಾಡಿದ್ದಾರೆ. ಆದರೆ ಸಾಕಷ್ಟು ಜನ ಈಗ ಕಳೆದ ಕೆಲವು ತಿಂಗಳಿಂದ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರಲ್ಲ, ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆನೇ ಅಂದರೆ ದಾರಿ ಮಧ್ಯದಲ್ಲೇ ಸಾಕಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಇದಕ್ಕೇನು ಕಾರಣ ಅನ್ನೋದು ವೈದ್ಯ ಲೋಕಕ್ಕೂ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಹಾಗಾಗಿನೇ ದೊಡ್ಡ ದೊಡ್ಡ ಹೃದಯ ರೋಗಿ ಎಕ್ಸ್ಪರ್ಟ್ಗಳು, ಡಾಕ್ಟ್ರುಗಳು ಇದ್ರ ಬಗ್ಗೆ ಒಂದು ಸಮಿತಿಯನ್ನು ಮಾಡಿ ಅದಕ್ಕೆ ಕಾರಣಗಳನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡಿದರು. ಸರ್ಕಾರಕ್ಕೂ ಒಂದು ವರದಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಡಾಕ್ಟ್ರುಗಳು ಹೇಳೋದು ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಹೃದಯಾಘಾತ ಆಗ್ತಾ ಇದೆ, ಮತ್ತು ವ್ಯಾಯಾಮ ಮಾಡದೇ ಇರೋವಂಥದ್ದು, ಮದ್ಯಪಾನ, ಧೂಮಪಾನ, ಒತ್ತಡದ ಜೀವನ, ನಮ್ಮ ಆಹಾರ ಪದ್ಧತಿ ಇವೆಲ್ಲವೂ ಕೂಡ ಕಾರಣ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಆದರೂ ಕೂಡ ನೀವು ಏನೇ ಸಮಿತಿಯನ್ನು ಮಾಡಿದರೂ ಕೂಡ, ಸಮಿತಿಯನ್ನು ಮಾಡಿ ಹಿಂಗೆ ನೀವು ಜನಗಳಿಗೆ ಜೀವನೋಪಾಯದ ಬಗ್ಗೆ ನೀವು ಸಲಹೆ ಕೊಟ್ಟರು ಕೂಡ ಹೃದಯಾಘಾತ ಮಾತ್ರ ನಿಲ್ತಾ ಇಲ್ಲ. ಸಾಕಷ್ಟು ಹೃದಯಾಘಾತಕ್ಕೆ ಜನ ಬಲಿಯಾಗ್ತಾನೆ ಇದ್ದಾರೆ. ನೋಡಿ, ಈಗ 36 ವರ್ಷದ ದಿನೇಶ್ ಈಗ ಸಾವನ್ನಪ್ಪಿದ್ದಾರೆ.